ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇದು ಬಗೆಹರಿದಿದೆ, ಜಾರಿಗೆ ತರ್ತೀವಿ ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ಸ್ವಲ್ಪ ದಿವಸದಲ್ಲಿ ಜಾರಿಗೆ ಬರ್ತದೆ. ಜಾರಿಗೆ ಬರುವಂತ ಸಮಯದಲ್ಲಿ ವಿರೋಧ ಪಕ್ಷದವರು ಆ ಟ್ರೈನ್ ನಿಲ್ಲೋ ಹೊತ್ತಿನಲ್ಲಿ ನಿಲ್ಲು ಅಂತ ಹೇಳೋದು, ಟ್ರೈನ್ ಹೋಗೋ ಹೊತ್ತಿನಲ್ಲಿ ಹೋಗು ಅಂತ ಹೇಳೋದು. ಹೆಂಗ್ ಒಳ ಮೀಸಲಾತಿ ಜಾರಿ ಆಗ್ತದೆ ಅಂತ ಗೊತ್ತಿದೆ ಈ ರೀತಿಯಲ್ಲಿ ಅವರು ಡ್ರಾಮಾ ಮಾಡ್ತಾ ಇದ್ದಾರೆ. ಆದ್ರೆ ಒಳ ಮೀಸಲಾತಿ ಎಲ್ಲರನ್ನೂ ವಿಶ್ವಾಸದಲ್ಲಿ ತೆಗೆದುಕೊಂಡು ನಮ್ಮ ಸರ್ಕಾರ ಜಾರಿ ಮಾಡ್ತದೆ. ನೋಡಿ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇವತ್ತೇನು 5 ಹುಲಿಗಳ ವಿಷಪ್ರಾಶನದಿಂದ ಸಾವುಗಳಾಯ್ತು. ಆ ಸಾವು ಯಾಕಾಗಿದೆ ಅಂತ ಉನ್ನತ ಮಟ್ಟದ ಅಧಿಕಾರಿಗಳ ಒಂದು ತಂಡವನ್ನು ನಾನು ಕಳಿಸಿದ್ದೆ. ಅವ್ರ ವರದಿಯಲ್ಲಿ ತಮಿಳುನಾಡಿನಿಂದ ಸಾವಿರಾರು ಜಾನುವಾರುಗಳು ನಮ್ಮ ಅರಣ್ಯದಲ್ಲಿ ಬಂದು ಮೇವು ತಿಂದು ಮೇವು ಕಡಿಮೆ ಆಗಿ ಇವತ್ತು ನಮ್ಮ ಅಲ್ಲಿರುವಂತ ವನ್ಯಜೀವಿಗಳಿಗೆ ಅವರ ಆಹಾರಕ್ಕೆ ತೊಂದರೆ ಆಗ್ತಾ ಇದೆ. ಅದನ್ನು ಹೊರ ರಾಜ್ಯದಿಂದ ಬರುವಂತ ಜಾನುವಾರುಗಳಿಗೆ ನಿರ್ಬಂಧ ಹಾಕಬೇಕು ಅನ್ನೋಂಥ ರೀತಿಯಲ್ಲಿ ಇವತ್ತು ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಸ್ಥಳೀಯರಿಗೆ ಯಾರು ಅರಣ್ಯವಾಸಿಗಳಿದ್ದಾರೆ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಸರ್, ಹಿರಿಯ ಶಾಸಕರುಗಳಿಗೆ ಸಚಿವ ಸ್ಥಾನದ ಅವಕಾಶ ಸಿಗಬೇಕು ಅನ್ನೋ ಕೂಗು ನಿಮ್ಮ ಪಕ್ಷದಲ್ಲೇ ಕೇಳ್ತಾ ಇದೆ ಅಂತೇಳಿ ಈ ಬಗ್ಗೆ ಏನಾದ್ರು ಚರ್ಚೆ? ಹೌದು, ಯಾಕೆ ಸಿಗಬಾರ್ದು? ಅವರಿಗೂ ಸಿಗಲೇಬೇಕಲ್ಲ. ಚರ್ಚೆಗಳು ನಡೀತಾ ಇದಾವ? ಯಾವುದು ಚರ್ಚೆ ಇಲ್ಲ, ಎಲ್ಲ ಅಂತಿಮವಾಗಿ ಹೈಕಮಾಂಡ್ದವ್ರು ತೀರ್ಮಾನ ಮಾಡ್ತಾರೆ. ಅಲ್ಲ, ಅವಕಾಶ ಸಿಗಬೇಕು, ಚರ್ಚೆ ಇಲ್ಲ ಹೆಂಗೆ ಸರ್ ನೀವು? ಹೈಕಮಾಂಡ್ದವ್ರು ಎಲ್ಲ ಗಮನದಲ್ಲಿದೆ. ನ್ಯಾಯಯುತವಾಗಿ ಎಲ್ರಿಗೂ ಸಿಗ್ಬೇಕು ಅಧಿಕಾರ ಅನ್ನುವಂಥದ್ದು. ಅದಕ್ಕೆ ಹೈಕಮಾಂಡ್ದವ್ರು ತೀರ್ಮಾನ ಮಾಡ್ತಾರೆ, ನಾವ್ಯಾರು? ಒಂದು ವಾತಾವರಣ ಇದೆಯಾ ಅಂತ ನೋಡಿ, ಅದೆಲ್ಲ ನೀವು ಸೃಷ್ಟಿ ಮಾಡ್ತೀರಿ. ಕೇಳ್ತಾ ಇದೀವಿ ಸರ್ ನಾವು. ನಾನು ಹೇಳಿದ್ನಲ್ಲ, ಈಗ ಯಾವುದೇ ವಾತಾವರಣ ಇರೋದು ಮತ್ತೊಂದು ನಮ್ಮ ಆಂತರಿಕ ಪಕ್ಷದ ವಿಚಾರ. ನಮ್ಮ ವರಿಷ್ಠರು ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ.